ಶಿಷ್ಯ ಶ್ರೇಷ್ಠ ಅಂತ ಹೇಳಿ ವಿಷಯ ಇಟ್ಟ ಬಳಿಕ ನಮ್ಮ ಸಹಕಲಾವಿದರು ಏನಂತಾರ್ರಿ ಅವರು? ಶಿಷ್ಯನ ಪಾಲ್ ಹಿಡ್ಕೊಂಡ್ರು. ಇಲ್ಲ ಗುರುವಿನ ಪಾಲ್ ಹಿಡ್ಕೊಂಡಾರ ನೋಡ್ರಿ. ಶಿಷ್ಯ ಮತ್ತು ಗುರು ಇಟ್ಟ ಬಳಿಕ ಶಿಷ್ಯನ ಪಾಲ್ ಮಹಾರಾಜಗಿರ್ಲಿ, ಗುರುವಿನ ಪಾಲ್ ನಮಗಿರ್ಲಿ ಅಂತ ಹೇಳಿ ಗುರುವಿನ ಪಾಲ ಆಯ್ಕೆ ಮಾಡ್ಕೊಂಡ್ರ ಅವ್ರು. ಗುರುವಿನ ಪಾಲ ಆಯ್ಕೆ ಮಾಡ್ಕೊಂಡು ಒಂದು ಉದಾಹರಣೆ ಹೇಳಿದ್ರ ಅವರು. ಏನಂತ? ಗುರು ಅಂದ್ರ ಪಾಲಕ್ಕಿದ್ದಂಗತ್ ನೋಡ್ರಿ. ಹೌದು. ಶಿಷ್ಯ ಅಂದ್ರ ಪಾಲಕ್ಕಿದ್ದಂಗತ್ತ. ಅಂದ್ರೆ ಗುರು ಕುಡಾವ. ಗುರು ಕುಡ್ಲಾಕ ಬರುದು ಗುರುವಿಗೆ ಅಟ್ಟೆ ಬರ್ತದ, ಶಿಷ್ಯಾಗ ಕುಡ್ಲಾಕ ಬರುದಿಲ್ಲ. ಗುರು ಬಹಳ ದೊಡ್ಡವನಂದ್ರ ಅವ್ರು. ಹೌದು, ಕರೆಕ್ಟ್ ಅದಲ್ಲ. ಅವ್ರು ಮತ್ ಇದ್ದುದೇ ಹೇಳತ್ತಾರ. ದೊಡ್ಡವಂದ್ರೆ ಹೆಂಗ ಒಂದು ಗುದುಮಳೆ ಎತ್ತರ, ದೊಡ್ಡವಂದ್ರೆ ಎದ್ರಾಗ ದೊಡ್ಡದು ಅಲ್ಲ, ಏನ ಹೆಸರಿನೊಳಗ ದೊಡ್ಡದು. ನೀ ಅನ್ನೋದು ಹೆಂಗ ಆಗ್ತದ ಹೇಳಿ? ಹೆಂಗ? ಮೋಟರ್ ಸೈಕಲ್ ಮ್ಯಾಗ 3 ಮಂದಿ ಹೊಂಟಾರ. 3 ಮಂದಿ ಹೊಂಟಾರ. ಬೈಕ್ ಮ್ಯಾಗ ಹಾಕ್ರಿ ಹೋತಾರ. ಬಸ್ ಇರ್ಲಾರ ಜಾಗನಾಗ 3 ಮಂದಿ ಹೊಂಟಾರ. ಪೊಲೀಸ್ ಸಾಹೇಬ್ರು ಕೈ ಹೊಡೆದಾನ. ಮತ್ 3 ಮಂದಿ ಕುಂಡ್ರುದು ಅಲಾವಿಲ್ಲ, ಅದಕ್ಕೆ ಹೊಡೆದಿರ್ಬೇಕು. ಇವ್ರ ಅಂದ್ರ ಬೈಕ್ ಮ್ಯಾಗ ಕೂತವ್ರು, ನಮ್ಗೆ ಕುಂಡ್ರಲಾಗ ಜಾಗಿಲ್ಲ, ಇವ ಕೈ ಮಾಡ್ತಾನ ಅಂದ್ರತ್ತವ್ರು. ಅಂದ್ರೆ ಇವನು ಒಬ್ಬ ನಮ್ ಗಾಡಿ ಮೇಲೆ ಹತ್ತಿ ಬರ್ತಾನೆ ನನ್ನಂಗಾಗ್ಯದ. ಹಿಂಗ ತಿಳಿದ ಅವ್ರಿಗೆ ಏನ್ ಮಾಡುದ್ರಿ? ಯಾಕ ಏನಾಗ್ಯದತ್ತೀರಿ? ಪೂರಾ ಹುಚ್ಚಾಗ್ಯಾರೆ ಮಾತಾಡ್ಬೇಕು. ಒಂದು ನೋಡ್ರಿ, ನಿಮಗೊಂದು ಫೈನಲ್ ಮಾತು ಹೇಳ್ತೀನ. ಇನ್ನ ಈಗ ಬಂದ್ ಹತ್ತಿದ ಮತ್ ಹುಚ್ಚತ್ ಹೇಳಿ ನನಗೆ ಯಾಕತ್ತೀರಿ? ಅಲ್ಲ, ಹುಚ್ಚರೇ ಆಗಿ ಮಾತಾಡಿದ್ರೆ ಇದು ಹುಚ್ಚದ ಬಿಡ್ರಿ ಅಂತಾರ. ಶಾಣ್ಯಾರಿ ಆಗಿ ಮಾತಾಡಿದ್ರ ಇವ ಶಾಣ್ಯಾನ, ಅವನಿಗೆ ಏನ್ ಅನ್ಬಾರ್ದು ಹಿಂಗರಿ ಅಂತಾರ. ನಮಗ್ ಹುಚ್ಚರೇ ಅನ್ರಿ ಶಾಣ್ಯಾರಿ ಅನ್ರಿ ವಾದ ಅಲ್ಲಿಲ್ಲ. ನಮಗ್ ತಿಳಿಯುವಂಗ ಹೇಳುತ್ತಾನ, ನಾವು ಕೇಳವ್ರಿ. ಕೇಳಲ್ಲ. ನೀವ್ ಹಿಂದಿಂದ ಬರಕತ್ರಿ. ಇಲ್ಲಿ ನಾಗರಾಯ ಗೌಡ ಹೌದು ಹಿಂದ ಮಾತು ಕೊಟ್ಟ ನಮ್ಮ ಸಿದ್ಧಮುತ್ಯ. ಕೂಡ್ಲಿಲ್ಲ. ಏನಂತ ಕೊಟ್ಟನ್ರಿ? ದೊಡ್ಡ ಕಥೆಯಾದ ಸಂಕ್ಷಿಪ್ತವಾಗಿ ಹೇಳುವುದು. ಅಟ್ಟಿ ಎಟ್ ಹತ್ತದ ಅಟ್ಟಿ ಸಹ ಕಲಾವಿದರು ಹೇಳಿದ್ರು. ಏನತ್ರಿ? ಅಮೋಘ ಸಿದ್ಧ ಗುರುವಿನ ಮಾತು ಕೇಳಲಿಲ್ಲ ಅಂದ್ರ ಗುರು ಹೊಳ್ಳಿ ನೋಡಬಾರ್ದಂತ ಹೇಳಿ ಇವನಿಗೆ ಆಶೀರ್ವಾದ ಮಾಡಿದ ಸೋಮಲಿಂಗ. ಅವನ ಮಾತು ಇವ ಕೇಳಲಿಲ್ಲ. ಅರಕೇರಿ ಗುಡ್ಡಕ್ಕೆ ಬಂದ್ ಇವ ಹೊಳ್ಳಿ ನೋಡ್ದ. ಹಿಂಗತ್ತಾರ ಅವ್ರು. ಮತ್ ಖರೇನೆ ಅದ. ಖರೇನೆ ಹೆಂಗದ? ನಾ ಕೇಳ್ತೀನಿ ನಿನಗ. ಏನಾಗ್ಯದ ಕೈಲಾಸದಾಗ ಮಾತ? ಕೈಲಾಸದಾಗ ಮಾತಿತ್ತು. ಏನು? ನಾನಿನ್ನಲ್ಲಿಗೆ ಮರ್ತ್ಯ ಲೋಕತನ ಹೋಗುತ್ತಾನ, ಭೂಲೋಕಕ್ಕೆ ಹೋಗುತ್ತಾನ, ಹೊಳ್ಳಿ ನೋಡಬೇಡ ಹೌದು ಅಂದ. ಹೌದಲ್ಲ? ಮರ್ತ್ಯ ಲೋಕಕ್ಕೆ ಬಂದ್ರು. ಹೌದು. ಅರಕೇರಿ ಗುಡ್ಡಕ್ಕೆ ಬಂದವ ಹೊಳ್ಳಿ ನೋಡದಂತ ತಿಳ್ಕೊ. ಹೌದಲ್ಲ? ನೋಡ್ದ, ಇದು ಗುರುವಿನ ವಾಕ್ಯ ತಪ್ಪು ಅತನಿ ಅಂದಿ. ತಪ್ಪು ಇಟ್ಟು ಲುಸ್ಕಾನ್ ಆಯ್ತತ್ ಮುಂದಿಂದ ಹೇಳ್ಬೇಕಾಗಿತ್ತು. ಯಾಕ್ರಿ? ಆ ಗುರುವಿನ ಮಾತು ತಪ್ಪು. ಅರಕೇರಿಗೆ ಬಂದವ ಹೊಳ್ಳಿ ನೋಡ್ದ, ಅಂಶದಗಿಟ್ಟು ಕೇಳಾಯ್ತು, ಇಟ್ಟು ಕಳ್ಕೊಂಡ. ಅದಿಟ್ಟು ಹೇಳ್ಬೇಕಾಗಿತ್ತು. ತಪ್ಪುದ್ರಿಂದ ಏನು ತುಟ್ಟಿ ಆಯ್ತು ಅದು ಹೇಳ್ಬೇಕು. ಮುಂದಿಂದು ಅಂದಕ್ರ ಶಾಶ್ವತ ಆಗ್ತದ ವಿಷಯ. ಹಲೋ ತಮ್ಮ, ತ್ರಿಕಾಲಜ್ಞಾನಿ ಅಂಶಿದ್ದ ಕೈಲಾಸದಲ್ಲಿ ಏನು ಗುರು ಸೇವಾ ಮಾಡುವೊಳಗ ಮಾತು ಕೊಟ್ಟಾನ. ಭೂಲೋಕದೊಳಗೆ ಹೋದ ಬಳಕನ ಏನೆಲ್ಲ ಕಾರ್ಯ ಮಾಡ್ಬೇಕಾಗ್ಯದ ಅನ್ನೋದು ಅಲ್ಲೇ ಕೊಡ್ಬೇನವ. ಇಲ್ಲಿ ಬೇಡ, 4 ಮಂದಿ ಮಕ್ಕಳ ಹೆಸರು ಕೈಲಾಸದಲ್ಲಿ ಇಟ್ಟಾನ. ನೋಡ್ರಿ ಹೆಂಗದ ಎಷ್ಟು ಗುರು ಸೇವಾ ಮಾಡುವೊಳಗ. ಇನ್ನ ಲಗ್ನ ಇಲ್ಲಿ ಒಂದು ಎಲ್ಲಿ ಯಾವ ಜಾಗಕ್ಕ ಜಂಬೂ ದೀಪದ ಬೇಡ, ಹಾಲು ಸಮುದ್ರ, ಕೀದ ಸಮುದ್ರ, ಇಂಥವು ಸಪ್ಯಾಳ ಸಮುದ್ರ ದಾಟಿ ಗುರು ಸೇವಾಕ್ ಹೋದ ಜಂಬೂ ದೀಪದ ಬೆಟ್ಟಕ್ಕ. ಹೌದಲ್ಲ? ಅಲ್ಲಿ ನಾಗರ ಬಾಯಿ ಅದ. ಬಾಯಿ ಒಳಗ ನೀರು ತುಂಬಲಕ್ ಹೋಗ್ಬೇಕಾದ್ರ ಅಲ್ಲಿ 7 ಅಡಿ ಶರ್ಪ ಕೂತದ ಬಾಯಿ ಮ್ಯಾಗ. 7 ಅಡಿದು ಕಣ್ಣು ಹೋಗ್ಯಾದ. ಶರ್ಪಿಂದು ಅಂಶದ ಕಾಲ ಸಪ್ಪಳ ಮಾಡ್ಕೊತ ಹೋಗ್ತಾನ ಆ ಬಾಯಿಗೆ. ಅವಾಗ ಶರ್ಪ ಕೇಳ್ತದ, ಕಣ್ಣು ಹೋಗಿ ಬಿದ್ದಂತ ಶರ್ಪ ಏನಂತ? ಇಲ್ಲಿ ತನ ಇಲ್ಲಿ ಯಾರು ಬಂದೇ ಇಲ್ಲ, ಯಾರು ಹೆಜ್ಜೆ ಸಪ್ಪಳು ಸನಿ ಸುಳುದಿಲ್ಲ. ಇಲ್ಲಿ ಒಬ್ಬ ಬಂದಾನಂದ್ರ ಇವ ಯಾವ ಇದ್ದಿರ್ಬೇಕು ಅಂತ ಹೇಳಿ ಶರ್ಪ ಕೇಳ್ತದ. ಇಲ್ಲಿ ಬಂದವ ನೀ ಯಾವ ಅಂತ? ಸತ್ಪುರುಷ ಯಾರಿದ್ದೀನಿ? ಸತ್ಪುರುಷ ಯಾವಿದ್ದೀಯಪ್ಪ? ನನಗೊಂದು ಆಶೀರ್ವಾದ ಮಾಡು, ನನ್ನ ಕಣ್ಣು ಹೋಗಿ ಬಹಳ ದಿನ ಆಯ್ತು. ನೀ ಇಲ್ಲಿ ಬಂದಿದಂದ್ರ ಕಣ್ಣು ಕೊಡು ಸಮರ್ಥ ನಿನಗದ. ಅದ ಅಂತ ಸತ್ಪುರುಷರೇ
ಇಲ್ಲಿಗೆ ನೀ ಇಲ್ಲಿಗೆ ಬಂದಿದ್ದೀನಿ, ನನ್ನ ಆಶೀರ್ವಾದ ಮಾಡತ್ ಹೇಳಿ ಆ ನಾಗ ಶರ್ಪ ಹೇಳ್ತಾವ. ಹೌದು. ಅವಾಗ ಅಂಶಿದ್ದ ತೆಲಿ ಮ್ಯಾಗ ಹಸ್ತಿಟ್ಟಿ ಹೆಡಿ ಮ್ಯಾಗ ಕಣ್ಣು ಬಂದು, ಇಲ್ಲಿ ತನ ನನಗ ಕಣ್ಣು ಕೊಟ್ಟವ್ರು ಯಾರಿಲ್ಲ, ಕಣ್ಣಿಂದ ನೋಡ್ತಾನ. ನೋಡಿದ ಕೂಡ್ಲೆ ಏನಂತಾನ, ಸಾಮಾನ್ಯ ವ್ಯಕ್ತಿ ಅಲ್ಲ, ನೀ ಕೈ ನನ್ನ ತೆಲಿ ಮ್ಯಾಗ ನನ್ನ ಹೆಡಿ ಮ್ಯಾಗ ಇಟ್ಟು ಕೂಡ್ಲೆ ನನಗ ಕಣ್ಣು ಬಂದವಲ್ಲ, ನಿನ್ನ ಮುಖಲಕ್ಷಣ ನೋಡಿದ ಕೂಡ್ಲೆ ನನಗ ಮತ್ತೊಂದು ನಮೂನೆ ಆಗ್ಲಕತ್ತದ, ಮತ್ತೊಂದು ಬೇಡಂಗ ಆಗ್ಲಕತ್ತದ. ಏನದು? ಏನು ಬೇಡ್ತಿ ಬೇಡ ಅಂದವ ಅಮಶಿದ ಮುತ್ತಿ ಅಂದ. ಏನು ಬೇಡ್ತಿ ಬೇಡ. ಹೌದು. ನಿನ್ನ ಕೂಡ ನನಗೆ ಇನ್ನೊಂದು ಸುರ ಸಂಪರ್ಕ ಮಾಡಿ ಕೂಡಂಗ ಆಗ್ಲಕತ್ತದ. ಏನು? ನಿನ್ನ ಜೋಡಿ ನನ್ನ ಸಂಬಂಧ ಬೆಳೆಸಂಗ ಸಂಬಂಧ ಬೆಳೆಸಂಗ ನನಗ ಮನಸ್ಸು ಹರಿಲಕತ್ತದ. ಹೌದು. ಅದು ಒಂದು ನನಗ ಆಶೀರ್ವಾದ ಮಾಡ್ತೇಳಿ 7 ಹೆಡಿ ಶರ್ಪ್ ಹೇಳ್ತು. ಆ 7 ಹೆಡಿ ಶರ್ಪಿಗೆ ಒಂದು ಮಾತು ಹೇಳ್ತಾನ ಅಂಶಿದ ಮುತ್ಯ. ಏನಂತ? ಈಗ ನಾ ಗುರು ಸೇವಾದಾಗಿದ್ದ, ಈಗ ನಂದು ನಿಂದು ಸಂಬಂಧ ಬೆಳಿ ಅಂತ ನನಗ ಆಶೀರ್ವಾದ ಮಾಡಂತ ಹೇಳ್ತಿ. ಹೌದು. ಮುಂದಿನ ಸೂಚನೆ ನಿನಗೆ ಹೇಳ್ತೀನು ನಾಗ. ಇನ್ನು ನಾ ಗುರು ಸೇವೆ ಮಾಡಿ ಮರ್ತ್ಯ ಲೋಕಕ್ಕೆ ಮರಳಿ ಬರವಿದ್ದ. ಹೌದು. ನೀ ಈಗ 7 ಹೆಡಿ ನಾಗರ ಹಾವಿದ್ದಿ. ಏನು? ಇಲ್ಲಿ ಜಂಬೂದೀಪದ ಬೆಟ್ಟದ ಬಲ್ಲಿ, ಇಲ್ಲಿ ಜಂಬೂದೀಪದ ಬೆಟ್ಟದಲ್ಲಿ 7 ಹೆಡಿ ನಾಗರ ಹಾವಿದ್ದಿ. ದ್ವಾಪಾರಿಗ ಸರಿತದ, ಕಲಿಗ ಪ್ರಾರಂಭ ಆಗ್ತದ. ಅಲ್ಲಿ ಒಂದು ಸಂದಿಗದೊಳಗೆ ನಾ ಮರ್ತ್ಯಕ್ಕೆ ಬರವಿದ್ದ. ಬರ್ತಾ ನೀ 7 ಹೆಡಿ ನಾಗರ ಹಾವಿದ್ದಿ. ನೀ ಮುಂದಿನ ಜನ್ಮದಲ್ಲಿ 7 ಹಟ್ಟಿ ನರುಟ್ಯ ನಾಗರಾಯ ಆಗಿ ಹುಟ್ಟಿವ. ಇದು ಶಿವಂಪುರ ಹಟ್ಟಿಯಲ್ಲಿ ಹುಟ್ಟಿವ. ನಾ ಗುರು ಸೇವೆ ಮಾಡಿ ಮರ್ತಕ್ಕ ನಾ ಇಳಿತ. ಹೌದು. ಅಲ್ಲಿ ನಂದು ನಿಂದು ಸಂಬಂಧ ಬೆಳೀತದ. ಅಂಗಾಲಿಗೆ ಪದಮ, ಅಂಗಾಲಿಗೆ ಪದಮ, ಅಂಗೈಗೆ ಪದಮ, ಅಂಗಾಲಿಗೆ ಪದಮ 32 ಕಳಿ ಉಳ್ಳಂತದ ಒಂದು ಹೆಣ್ಣು ಹುಟ್ಟುತ್ತದೆ ನಿನಗೆ. ಹೌದು. ಆ ಹೆಣ್ಣು ಕೊಟ್ಟು ನನಗೆ ಗುರುತು ಹಿಡಿದು, ಆ ಹೆಣ್ಣು ನನ್ನ ಗುರುತು ಹಿಡಿದು ನನಗೆ ಕೊಟ್ಟಿ ನಂದು ನಿಂದು ಸಂಬಂಧ ಬೆಳೀತದ. ಗುರುತು ಹಿಡಿಲಿಕ್ಕಂದ್ರೆ ನನ್ನ ವ್ಯಕ್ತಿನ ಕೂಡ ಲಗ್ನ ಆಗಿ ನಿನಗ ಅಲ್ಲಿ ನನ್ನ ಸಂಬಂಧ ಗೊತ್ತಾಗ್ತದ, ನಾ ಯಾರಿದ್ದೀನಿ ಅನ್ನೋದು. ಹೌದು ಅನ್ನೋದು ಅಲ್ಲಿ ಕೈಲಾಸದಲ್ಲಿ ಗುರು ಸೇವಾ ಮಾಡುವೊಳಗೆ ಇವು ಮಾತು ಕೊಟ್ಟಾನ. ಅಲ್ಲಿ ಏನೆಲ್ಲ ಮಾತು ಕೊಟ್ಟ, ನೀಲಿ ಎಲ್ಲ ಬಂದು ಸಾಬೀತೆ ಮಾಡ್ಯಾನ. ತುಟ್ಟಿ ಏನಾಗ್ಯದ? ಏನು ಮಾದೇವನಿಂದ ಪರಮಾತ್ಮ ನಿನ್ನ ನನ್ನ ಮಗಾಗಿ ಹುಟ್ಟಿವ. ಎಲ್ಲಿ ಪಾರ್ವತಿಗಂದ ನಳಿ ದೇಗಾಯಿಗೌಡನ ಹೊಟ್ಟಿದೆ, ನೀ ಗೌರಾದೇವಿಯಾಗಿ ಹುಟ್ಟಿವ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ನಾವು ಎಲ್ಲಾರು ನಿನ್ನ ಮಕ್ಕಳಾಗಿ ಹುಟ್ಟಿ ಬರ್ತೇವೆ. ಎಲ್ಲ ಕೈಲಾಸದಲ್ಲಿ ಆಶೀರ್ವಾದ ಮಾಡಿ ಯಾವಾಗ ಮರ್ತ್ಯ ಲೋಕಕ್ಕೆ ಮುಮ್ಮೆಟ್ಟು ಗುಡ್ಡ ಅರಿಕೇರಿ ಗುಡ್ಡಕ್ಕೆ ಬಂದು ಇಳದ ತ್ರಿಕಾಲದ ಜ್ಞಾನ ಇತ್ತು. ನಾ ಹಿಂದೆ ಏನು ವರು ಕೊಟ್ಟದವ್ರು ಎಲ್ಲಾರು ಇಲ್ಲೇ ಹುಟ್ಟ್ಯಾರ ಅಂತ ಹೇಳಿ ಅಲ್ಲಿ ಬಂದ ಗುರುವಿಗೆ ಹೊಳ್ಳಿ ನೋಡ್ಬೇಕಾಯ್ತು. ಹೌದು. ಗುರುವಿಗೆ ಹೊಳ್ಳಿ ನೋಡಿ ಅಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಹಿಡ್ಕೊಂಡು 4 ಮಂದಿ ಮಕ್ಕಳು, 3 ಮಂದಿ ಪುಣ್ಯದ ಮಕ್ಕಳು, 21 ಮಂದಿ ಮಕ್ಕಳು, 101 ಮಂದಿ ಮಕ್ಕಳು, 1700 ಸಿದ್ರು ಮೂಲಿಗೆ ಸಿದ್ಧಟಿಗೆ ಹರಿವು ಹಾಕ್ಯದ. ಅದರಿಂದ ನಿನಗೆ ತುಟ್ಟಿ ಏನಾಯ್ತು? ಇಲ್ಲಿ ಬಂದು ಗುರುವಿನ ಮಾತು ತಪ್ಪಿ ಹೊಳ್ಳಿ ನೋಡ್ಯಾನಂತ ಹೇಳ್ತಿ. ತಪ್ಪುದರೆ ಏನದ? ಭೂಲೋಕಕ್ಕೆ ಹೋಗುತ್ತಾನ ನೋಡ್ಬೇಡ ಅಂದಾನ, ಭೂಲೋಕಕ್ಕೆ ಬರುತ್ತಾನ ನೋಡೇ ಇಲ್ಲ. ಹಂಗೋ ಪರ್ಸು ಏನು ತಪ್ಪತು? ನಿನ್ನ ಮಾತು ಕೇಳಿಸಿ ಮುಂದೆ ಹಂಗಲಿ ಮುಂದೆ ದುಬ್ಯಾಕ್ ಹೋಗವ್ರಿದ್ರಿ ನೀವ್ರು? ಇಲ್ಲ, ಬಾಳ ಚಂದ ಹೇಳಿ ಮಹಾರಾಜ್ರ, ಬಾಳ ಚಂದ ಹೇಳಿದ್ರು. ಏನಂದ್ರ ಅವರು ಗುರುವಿಗೆ ಕುಡ್ಲಕ್ ಬರ್ತದ, ಶಿಷ್ಯ ಕುಡವಲ್ಲಿ ಪಾಲಕ, ಗುರು ಪಾಲಕ ತೀಕದ. ಹೌದು. ಇದೇ ಬೀರ ದೇವರು ಕಾಡಬಾರದು ಬೇಡದ ಮಾಳಿಂಗರಾಯಿಗೆ ಕಾಡ್ದ. ಭಾರತಿ ಲಿಂಬೆಳದ ಹುಲಿ ಹಾಲು ಬೇಡದ್ರ ಸಹಿತ ತನ್ನ ಶರೀರದ ಪರ್ವ ಬಿಟ್ಟು ತಂದು ಕೊಟ್ಟ ನಿಲ್ ಮಾಳಿಂಗರಾಯ. ಶಿಷ್ಯಗ ಕುಡ್ಲಾಕ ಬರುದಿಲ್ಲ ಅಂದಿರಿ ನೀವು, ಕೊಟ್ಟುದೇನಿಲ್ಲ. ಇದರ ಪರ್ಯಾಯವಾಗಿ ತನ್ನ ಶರೀರ ಮುಡುಪಿಟ್ಟು ಶಿಷ್ಯ ಬೀರ ದೇವರಿಗೆ ಇಂಥದೆಲ್ಲ ತಂದು ಕೊಡ್ಲಕ್ಕಾಗಿ ಗುರುವ ಬೀರ ದೇವರ ಮಾಳಿಂಗರಾಯ ಕೊಟ್ಟದ್ದು ಏನು? ಗುರು ಯಾನ್ ಕೊಟ್ಟಾನ? ಅದು ಬೇಕು ಕೊಟ್ಟಾನ. ಯಾಕಂದ್ರ ಪಾಲಕದ ನಾವು ಪಾಲಕ ಕೊಡ್ಬೇಕು. ನೀವ್ ಹೇಳಿರಣ್ಣ, ಗುರು ಕೊಟ್ಟದ್ದು ಮಾಳಿಂಗರಾಯ ಏನದ ಬೇಕಿಲ್ರಿ? ಹೇಳ್ತಾರ ಅವ್ರು. ಹೇಳು ಸಂಬಂಧ ಇನ್ನೊಂದು ಸಂದರ್ಭ ಅದ. ಏನದ? ಇಲ್ಲಿ ಪದ ತರಬೇಕಾದ್ರ ತರಬಹುದು. ಏನೊಂದು ಸಂದರ್ಭ? ಹಿಂದಿನ ಮಾತಿನ ಪ್ರಕಾರ ಅಂಶಿದ ಮುತ್ಯ ಲಗ್ನ ಮಾಡ್ಕೊಳಕ ಭೂತಾಳ ಸಿದ್ದನ ಕೈಯಾಗ ಬೆತ್ತ ಕೊಟ್ಟ ಕಳಿಸದ ಶಿವಂಪುರ ಹಟ್ಟಿ. ಹೌದು. ಇಲ್ಲಿ ಹೋದ, ಹೋಗಿ ಏನ್ ಹೇಳ್ತಾನೆ ಭೂತಾಳ ಸಿದ್ದಿ? ಬೆತ್ತಿನ ಕೂಡ
ಲಗ್ನ ಮಾಡಿ ಕೊಡು ಅಂತ ಹೇಳಿ ಹೌದು ಫೋಟೋ ತಕ್ಕೋರಿ ನೀವು ಅನ್ಕ ಒಂದ್ ಜರ ಫೋಟೋ ಹೊಡೆಯೋ ಸಾವಕಾಸಪ್ಪ ಚಿಕ್ಕದಿ ಬುದ್ಧಿ ಆ ಕಡೆ ಮಹಾತ್ಮರ ಆಶೀರ್ವಾದ ಹಾಡ್ದಿರ್ತದೋ ಅವ್ರ ಆಶೀರ್ವಾದ ಯಾವಾಗ ಇಲ್ಲ ಆಶೀರ್ವಾದ ನಿಮಗೆ ಆಗ್ಲಕ್ಕತ್ತದ ಫೋಟೋ ಹೊಡೆಯೋ ಕಡೆ ಬರಬಾರ್ದಿತ್ತ ಅದಕ್ಕೆ ಕೇಳಿದೆವು ಅವನಿಗೆ ದೊಡ್ಡ ಆಶೀರ್ವಾದ ಕರಿಲಾರ್ದೆ ಬಂದ್ರ ಬಹು ಪುಣ್ಯ ಅಂತ ತಿಳ್ಕೋಬೇಕು ಮಹಾತ್ಮರು ಹಂಗಾಗ ಯಾರೇ ಗುರುಗಳು ಮನಿತಾನ ಬಂದ್ರ ಕರಿಲಾರ್ದೆ ಬಂದ್ರ ಬಹು ಪುಣ್ಯ ಕರೆದ್ರ ಬಂದ್ರ ಅದನ್ನು ದೊಡ್ಡ ಪುಣ್ಯನೇ ಎರಡು ಪುಣ್ಯನೇ ಅದಕ್ಕೆ ಮಹಾತ್ಮರು ಬಂದ್ರ ಅವ್ರು ಕೂಡ ಆನಂದದಿಂದ ಪಡಿಬೇಕು ನಾವೆಲ್ಲ ಆನಂದ ಇದ್ದೇವು ಇರ್ಲಿ ಹುತಾಯಿಸಿದ್ನ ಕೈಯಾಗ ಬೆತ್ತ ಕೊಟ್ಟ ಹೌದು ಹೋದಿವ ಈ ಬೆತ್ತಿನ ಕೂಡ ಲಗ್ನ ಮಾಡಿ ಕೊಡುವಂತ ನಮ್ಮ ಸಿದ್ಧತ್ತ ಹೇಳ್ದ ನಾಗರಾಯಗೌಡ ಅಂದ ನನಗ ಅಪಮಾನ ಮಾಡ್ತೀನಿ ಅಂತ ನಾವು ಗೌಡ್ರು ಮೊದಲೇ ಏಳ್ ಹಟ್ಟಿ ಗೌಡನ ಹೌದಲ್ಲ ಒಂದ್ ಊರ ಅಲ್ಲ ಮತ್ತ ಏಳ್ ಹಟ್ಟಿ ಗೌಡ ಬೆತ್ತಿನ ಕೂಡ ಲಗ್ನ ಮಾಡಿ ಕೊಡುವಂತ ನಿಮ್ಮ ಅಂಶದ ಕಳ್ಸ್ಯಾನಂದ್ರ ನನಗೆ ಕಿಮ್ಮತ್ ಗಡಿ ಆಗ್ತದ ಹಿಂಗ ನಾ ಲಗ್ನ ಮಾಡಿ ಕೊಡಲ್ಲ ನಾವು ಹೌದು ಹೌದು ನಿನ್ನ ಕೈಯಾಗ ಒಂದು ಸೇರ್ ನವಣಿ ಕೊಡ್ತ ಒಂದು ಸೇರ್ ನವಣಿ ನವಣಿ ಎದಕ್ಕ ಬಾನ್ ಮಾಡ್ಲಕ್ಕ ಕಾಳಿಗೆ ಒಂದೊಂದು ಮನುಷ್ಯ ತಗೊಂಡ್ ಬರ್ಬೇಕು ಲಗ್ನಕ್ಕ ನವಣಿ ಕಾಳಿಗೆ ಒಂದ್ರಂತೆ ಹಿಂಗ ಯಾರು ಲಗ್ನ ಮಾಡ್ಕೊಂಡ್ರಿ ನಮ್ಮ ಹಿಂಗ್ ಕಾಳಿಗೆ ಒಂದಿಲ್ಲ ನಮ್ಮಾಲ್ ಚಾಪಾಸ್ತೀರಿ ಆದ್ರೂ 1000 2000 5000 ಸಾವಿರದಾಗೆ ಹೊಟ್ಟು ಹೊಡಿತಾವ ನಮ್ಮ ಒಂದು ಸೇರು ನವಣಿ ಕೊಟ್ಟು ಭೂತಾಳಿಸಿದ್ರ ಕೈಯಾಗ ಇದು ಕಾಳಿಗೆ ಒಂದೊಂದು ಮನುಷ್ಯ ತಗೊಂಬ ಹೌದು ಏಳ್ ಹಟ್ಟಿ ಗೌಡನ ಮಗಳ ಲಗ್ನ ಹೆಂಗಾಗಬೇಕು ಹಂಗಾಗಬೇಕು ಅವಾಗ ಭೂತಾಳಿಸಿದ್ದು ಓಡಿ ಗುಡ್ಡಕ್ಕೆ ಬಂದ ಅಂಶದ ಮುತ್ತನ ಮುಂದೆ ನವಣಿ ಇಟ್ಟು ಒಂದು ಸೇರ ಇವ್ಯಾಕ ತಂದ್ಯೋ ಅಂದವ ಅಂಶದ ಮುತ್ತ ಕೇಳ್ತಾನ ನಿಮ್ಮ ಬೀಗ ಕಳಸ್ಯಾನ ನರುಟ್ಯ ನಾಗರಾಯ ಅಂದವ ಎದಕ್ಕ ಇವ್ ಎದಕ್ ಕೊಟ್ಟಾನ ಇಟ್ಟು ಸೇರ್ ನವಣಿ ಕಾಳಿಗೆ ಒಂದೊಂದು ಮನುಷ್ಯ ತಗೊಂಡ್ ಬಂದ ಲಗ್ನಕ್ಕ ಅಂದ್ರ ಲಗ್ನ ಮ್ಯಾಚಿಂಗ್ ಅದತ್ತಾನ ಅವಾಗ ಇವ್ ದಿನ ಅಹಂಕಾರ ಮುರಿದಿಲ್ಲ ಅಂತ ತಿಳ್ಕೊಂಡ ಅಂಶಿದ್ದ ಹೌದು ಅವಾಗ ಭೂತಾಳಿಸಿದ್ದು ಹೇಳ್ದ ಈಗಿನ ಹೋಗಿ ಬಾಳ್ಯಾಕ್ ಹೋಗಿ ಬಾಳ್ಯಾದ ಖಂಡ್ರ ಇಟ್ಕೊಂಬ ಮಣೂರ್ಕ್ ಹೋಗಿ ಮಣೂರ್ ಎಲ್ಲವೂ ಕರ್ಕೊಂಡ ಹೌದು ಭೂತಾಳಿಸಿದ್ದು ಹೋಗಿ ಮಣೂರ್ ಎಲ್ಲವಗ ಮತ್ತು ಬಾಳ್ಯಾಕ್ ಹೋಗಿ ಬಾಳ್ಯಾದ ಖಂಡ್ರ ಈಗ ಕರ್ಕೊಂಡು ತಂದ ಗುಡ್ಡಕ್ಕೆ ಬಿಟ್ಟ ಬಾಳ್ಯಾದ ಖಂಡ್ರಯ್ಯ ಮಣೂರ್ ಎಲ್ಲಮ್ಮ ಗುಡ್ಡದ ಮುತ್ಯನ ಮುಂದ ನಮಸ್ಕಾರ ಮಾಡಿದ್ರು ಧೋತ್ರ ಹಾಸಿ ಅವಾಗ ಮುತ್ಯ ಕೇಳ್ತಾರ ಅವ್ರು ಏನಂತ ನಿನ್ನಂತ ಭಕ್ತಿವಾದ ಜಗತ್ತದಲ್ಲಿ ಯಾರು ಇಲ್ಲ ಅಂಸಿದ್ದ ಹೌದು ನಮಗ ನೀ ಕರೆಸಿದಿಲ್ಲಿಗೆ ನಮ್ಮಿಂದ ಕೆಲಸ ಏನಾಗ್ಬೇಕಾಗ್ಯದ ಇಲ್ಲಿ ಹೌದು ಹೌದು ನೀ ಕಲಿಯುಗದಲ್ಲಿ ಭಕ್ತಿಯನ್ನ ಮಾಡಿ ಪರಮಾತ್ಮನೇ ಮರ್ತೆ ಕಳಿಸದವನು ಹೌದಲ್ಲ ಖರಿಯಾದ ಮಾತಾ ಉಂಡು ಕಂಡ ಕನಸ ಹೇಳಿ 3 ಲೋಕದಲ್ಲಿ ನಿನ್ನಂತ ಭಕ್ತಿವಾನ ಇಲ್ಲ ನೀ ನಮಗ ಕರ್ಸಿದೆ ಅಂದ್ರೆ ಏನದ ಹೇಳಂದ ಬಳಕ ಅವಾಗ ಹೇಳ್ತಾನ ಅನಿಸಿದ್ದ ಏನಂತ ನನ್ನ ಬೀಗ ನಾಗರಾಯಿಗ ಮಂದಿ ಭಕ್ಳು ಬೇಕಾಗ್ಯದ ಲಗ್ನ ಅಂದ್ರ ಲಗ್ನಕ್ ವೈಭವ ಬರ್ತದಲ್ಲ ಕತಾನ ನೀ ಗುಡ್ಡದ ಮ್ಯಾಗ ನಿತ್ತು ಬಾಳ್ಯಾದ ಕಂಡ್ರೆ ನೀ ಏಳ್ಕೋಟಿ ಅನು ಮಣೂರಿ ಅಲ್ಲವ ನೀ ಏನನು ನೀ ಉದ ನೀ ಅನು ಕಲ್ಲ ಮುಳ್ಳ ಕಂಟಿ ಮಣ್ಣ ಎಲ್ಲ ಜನ ಆಗಿ ನಿಂದಿರ್ತಾವ ನೀ 7 ಕೋಟಿ 2 ಸಲ ನೊಟ್ಟಿಗೆ 14 ಕೋಟಿ ಜನ ಆಗಿ ನಿಂದಿರ್ತಾವ ನೀ ಉದ ಅನು ಎಲ್ಲ ಜನ ಎದ್ದು ಸಾಗಿ ನಡೆದು ಬಿಡ್ತದ ಲಗ್ನ ಮಾಡ್ಕೊಂಡು ಬರ್ರಿ ಹೋರಿ ನೋಡ್ರಿ ಎಷ್ಟು ಸೋಪಾಟ್ ಕೆಲಸ ಗುಡ್ಡದ ಮ್ಯಾಗ ನಿಂತು 7 ಕೋಟಿ ಅಂದ 14 ಕೋಟಿ ಜನ ಉತ್ಪತ್ತಿ ಆಯ್ತು ಅರಿಕೇರಿ ಗುಡ್ಡ ಹಿಡ್ಕೊಂಡು ಮಕ್ಕಳ ಕೊಡ್ತಾನ ಜನನೇ ಜನ ಎಲ್ಲಿ ನೋಡ್ತಿ ಅಲ್ಲಿ ನೀರಿನಂಗ ಜನನೇ ಜನ ಎಲ್ಲಮ್ಮ ಉದ ಅಂದ್ರು ಜನ ಎಲ್ಲ ಹೊಂಟು ಬಿಟ್ಟು ಅವಾಗ ಭೂತಾಳಿಸಿದ್ದು ಮುಂದೆ ಓಡಿ ಹೋಗಿ ಹೇಳ್ತಾನ ಮಂದಿ ಬಹಳ ಬತ್ತು ಊಟಕ್ಕೆ ವ್ಯವಸ್ಥೆ ನೋಡಂದವ ನೀ ಹೇಳ್ದಂಗ ತಾಳಿಗೆ ಒಂದೊಂದ್ ಜನ ಬತ್ ಖರೆ ಊಟಕ್ಕೆ ಬೇಕಲ್ಲ ಜನ ಯಾವುದೇ ಕಾರಣ ಶುದ್ಧ ಆಗ್ಬೇಕಾದ್ರೆ ಅಡಿಗೆ ಪದ್ಧತಿ ಎಲ್ಲ ಕೊರತೆ ಬೀಳಾರ್ದೆ ಪಾರಾದ್ರೆ ಕಾರಣ ಕಡಿಗೆ ಅವ ನಾಗರಾಯಗೌಡ ಏನಂದ್ರಿ 7 ಕಡಾಯಿ ಇಟ್ಟಿದ್ದು ಭೂತಾಳಿ ಅಂದವ 7 ಕಡಾಯಿ ನಾ 7 ಹಟ್ಟಿ ಗೌಡಿದ್ದ ಊರಿಗೆ ಒಂದೊಂದು ಕಡಾಯಿ 7 ಕಡಾಯಿ ಇಟ್ಟಿದ್ದು ಯಾನು ತಿಂದಿ ಯಾನು ಬಿಟ್ಟಿ ಅಟ್ಟು ತಿಂದ್ರಿ ಅಂದವ ಭೂತಾಳಿಸಿದಂದ ನನಗ್ ಬಹಳ ಓಡಿಸ್ಯಾಡಿದ್ರಿ ಅಂಶದ ಮುತ್ಯ ನೀ ಇಬ್ರು ಕೂಡಿ ನಾ ಓಡ್ಯಾಡಿ ದಣು ಆಯ್ತು ಉಂಡ ಒಂದು ಉಪವಾಸ ನಾ ಮೊದಲು ನಾನೇ ಉಣಾವ್ ಅಂದವ ಬಹಳ ಓಡಾಡಿ ನನಗ ಹಸುವಾಗ್ಯದ ಮೊದಲು ನಾ ಉಣ್ತಾ ಅಂದ ಉಣ ಹೋದು 7 ಕಡಾಯಿ ಕುದಿಲಕತ್ತೇವ ಹೌದು ಇವ ಭೂತಾಳಿಸಿದ್ದು ಹಾದ್ರಿ ಭೂತಪ್ಪ 7 ಕಡಾಯಿ 7 ತುತ್ತು ಮಾಡಿದ್ರಿ ಖಾಲಿ ಕಡಾಯಿ ಉಳ್ಳಾಡಕತ್ತ ಕಡಾಯಿ 7 ತುತ್ತ ಮಹಾರಾಜ್ರ ಕಡಾಯಿನೇ ಅಟ್ಟು ಸಣ್ಣ ಉದ್ದಿ ನೀವು ಬಾಯಿನೇ ಅಟ್ಟು ದೊಡ್ಡದಂತೀರಿ ಅದೇನಿಲ್ಲ ನಿಮ್ಮ ಸ್ವಕ್ಕ
ಬಂದಾನ, ಜನನೇ ಜನ. ಕೆಳಗೆ ಇಳಿದು ಓಡಿ ಬಂದು ಹುತ್ತಾಳಿಸಿದ್ದಾಗ ಧೋತರಾಶಿ ಅಡ್ಡು ಬೀಳ್ತಾನೆ. ಏನತಾನ ನಿಮ್ಮ ಮಹಿಮ ನನಗೆ ತಿಳಿದಿಲ್ಲ. ಊಟ ಅಟ್ಟಿಯಲ್ಲಿ ಬರೀ ನೀರು ಹಾಕುದಾಲಿಕ್ಕಿಲ್ಲ. ನೀರು ಹಾಕುದಾಗುದಿಲ್ಲ. ಈ ಮಂದಿಗೆಲ್ಲ ಹೊಳ್ಳಿ ಕಳಿಸು, ನೀವು ಒಬ್ಬನೇ ಬಾ ಮೊದಲು ಹೆಂಗ್ ಬಂದಿರಿ ಹಂಗ ಅಂದ ಬಳಕ ಹುತ್ತಾಳಿಸಿದ್ದ ಬಂದ ಮಂದಿಗೆ ಮಾಯ ಮಾಡಿ ಬಾಳ್ಯಾದ ಖಂಡ್ರಯ್ಯ ಮಣೂರು ಎಲ್ಲಮ್ಮ ಹುತ್ತಾಳಿಸಿದ್ದ ಇವರು ಕೂಡಿ ಅಮಸಿದ್ದ ಮುತ್ಯನ ಲಗ್ನ ಶಿವಂಪುರ ಹಟ್ಟಿಯಲ್ಲಿ ಮಾಡಿದ್ರು. ಈಗಿರು ಮಕ್ಕಣಾಪುರ. ಅಲ್ಲಿ ತಂದು ಅರಿಕೇರಿ ಪಟ್ಟಣಕ್ಕ ಪದ್ಮಾದೇವಿಗೆ ಬಿಡ ನೋಡ್ರಿ ಹೆಂಗದ ನಮ್ಮ ಅಪ್ಪರ ಸಿದ್ಧಟ್ಟಿಗೆ. ಇಂಥ ಸಿದ್ಧಟ್ಟಿಗೆ ಹೆಂಗ್ ಬೆಳೀತು ಇಲ್ಲಿ ಬಂದು ಹೊಳ್ಳಿ ನೋಡದ. ಇದೊಂದು ಅನ್ಕೋತ ನಿಮ್ಮನ್ನ ಏನೇನು ಸಿದ್ಧಟ್ಟಿಗೆ ಬೆಳೆಸಿ ಏನು ತಪ್ಪಾಯ್ತು. ಇದರಾಗ ಒಂದು ನವಣಿ ಕಾಳಟ್ಟು ಇಟ್ಟು ಮುಂದೆ ಬೆಳಿಬೇಕಾಗಿತ್ತು. ಮಹಾರಾಜರ ಇಲ್ಲಿ ಮಾತಾಡಿ ನುಸ್ಕಾನ್ ಆಯ್ತಂತ ಮುಂದಿನ ಸಂದಿನಲ್ಲಿ ಹೇಳು. ಗುರುಗಳು ನೀವೇನೇನು ಪವಾಡ ಮಾಡಿದ್ರಿ? ಹೇಳ್ರಿ ಗೌಡ್ರ. ಯೋಗಿ ಅಮ್ಮ ಸಿದ್ಧನ ಮಹಿಮ ತಿಳಿಯಲಿಲ್ಲ, ಬಾಳ್ಯಾದ ಕಂಡರೈಗ ಕರ್ಶಾನರಿ. ಏಳು ಕೋಟಿ ಉಂಗೆ ಅನುಶಾನರಿ, 1,000 ಕೋಟಿ ಜನಾಗಿ ನಿಂತಿದ್ದರಿ. ಎಸೆದರೇನು? ಏನ್ ಹೇಳ್ತಾರೆ ಅವರು? ಕುರಿತಾಗದ ಬಾಣ ನೂರಾರು ಎಸೆದರೇನು, ಬರೇ ಮಾತನಾಡಿದಡೆ ಫಲವೇನು, ಫಲವೇನು? ನಿಜ ಗುಣದ ಅರಿವು ಎಲ್ಲಿದ್ದರೇನು ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಕವಿ ಹೇಳ್ತಾನ. ಯಾಕೆ ಹೇಳ್ಯಾರ್ರಿ ಹಿಂಗ? ಯಾಕೆ ಹೇಳ್ಯಾನ?
ಬಾಣ 1000 ಬಿಟ್ಟಿದಿ. ಹೌದು. ಗುರಿ ಒಂದು ಬಡಿಲಿಕ್ಕಂದ್ರ ಬಡಿಯೊಂದು ಕಿಮ್ಮತ್ತಲ್ಲ, ಬಾಣಿಂದು ಕಿಮ್ಮತ್ತಲ್ಲ. ಯಾಕ್ರಿ? ಹೌದು. ಗುರಿ ಬೀಳ್ಬೇಕು. ಹೌದು ಹೌದು. 1000 ಬಾಣ ಬಿಟ್ಟು ಬಳಕ ಒಂದು ಬಡಿಲಿಕ್ಕಂದ್ರೆ ಏನಾಗ್ತದ? ಬೇರೆ ಸನಿಯರಿ ಹೋಗಿ ಬೀಳ್ಬೇಕು. ಇಲ್ಲ, ಅದಕ್ಕ ನಾವು ಯಾನ ಮಾತಾಡಬೇಕು. ಗುರು ಮತ್ತು ಶಿಷ್ಯನ ವಾದ ಇಲ್ಲಿ ಅದ. ಅಂದ ಬಳಕ ಗುರುವಿನ ಪಾಲ ನಮ್ಮ ಸಹಕಲಾವಿದರು ಹಿಡಿಲಕ್ಕೆ ಬಂದವ. ಹೌದು. ಹಿಡ್ಕೊಂಡು ಒಂದು ಮಾತು ಹೇಳ್ತಾರ, ಗುರುವಿಗೆ ಕುಡ್ಲಕ್ ಬರ್ತಾವ. ಯಾಕ್ರಿ? ಹೌದು. ಶಿಷ್ಯಗ ಕುಡ್ಲಕ್ ಬರುವುದಿಲ್ಲ. ಇಲ್ಲ ಇಲ್ಲ, ಹಿಂಗ ಹೇಳ್ಯಾರ. ಹೌದು. ಸಣ್ಣ ಬಾಲಕನಿಗೆ ಕುಡ್ಲಕ್ ಬರುದಿಲ್ಲ. ಅದೇ ಎಲ್ಲಾನೇ ಒಂದೇ ಆಯ್ತದ. ಅಂದ್ರ ಬಹಳ ಚಂದ ಅದ ವಿಷಯ. ಹೌದು. ನೋಡ್ರಿ, ಮಾಳಿಂಗರಾಯ ಮೊದಲಿನ ಅವತಾರ ದೇವರಿಗೆ ಹೇಳಿ ಬಪ್ಪಣ್ಣ. ಹೌದು. ಹೌದಿಲ್ಲ? ಹೌದು. ದೇವರಿಗೆ ಹೇಳಿ ಬಪ್ಪಣ್ಣನ ಅವತಾರದೊಳಗ ಇವ ಬೀರದೇವರ. ಹೌದು. ಬೀರದೇವರ ಯಾರಿಗೆ ಹೊಡಿಬೇಕಾಗಿತ್ತು? ಕೇಸೂರಾಜನ ಹಿರಿಬ್ಯಾನಿ ತಗುದು ವಾಣೇಶ್ವರ ದೈತ್ಯಗ ಮರ್ದನ ಮಾಡುದು. ಹೌದು ಹೌದು. ಇವು 2 ಗುರಿ ಇದ್ವು ಅವನ. ಹೌದು. ಇದ್ದು ಇಲ್ಲ. ಅವಾಗ ಮಾಳಪ್ಪ ದೇವರಿಗೆ ಬಪ್ಪಣ್ಣನ ಅವತಾರ ತೊಟ್ಟು ಏನ್ ಮಾಡ್ದ? ಏನ್ ಮಾಡ್ತಾರ್ರಿ? ಕಂಬರ ಕಾಳಣ್ಣನ ಕುಲ್ಮಿ ಒಳಗ ತನ್ನ ದೇಹವನ್ನು ಆಹುತಿ ಮಾಡದ. ಹೌದು. ಅಲ್ಲಿ ಏನೇನ್ ತಯಾರಾದ್ರಿ? ಪಂಚಡಂಗಿ ವಾಯಗಂಗಾಳ ಇವ್ ತಯಾರು, ರೂಮ್ ಚೂರಿ ತಯಾರ. ಪಂಚಡಂಗಿ ವಾಯಗಂಗಾಳ ರೂಮ್ ಚೂರಿ ಇವು ಯುದ್ಧಕ್ರನೇ ಮರ್ದನ ಇಲ್ಲಾದ್ರೆ ಇಲ್ಲ. ನೀವೆಲ್ಲ ಅರ್ಕೊಂಡು ಕುಡ್ದವ್ರು ಇದ್ದೀರಿ ಸಿದ್ಧಿ. ಹೌದು. ಇವು ತಯಾರಾದ ಬಳಕೆ ಅವನಿಗೆ ಕೆಲಸ ಮಾಡ್ಲಕ್ಕ ಬತ್ತು. ಹೌದು. ಇವು ಪಾಲಕನಿಗೆ ಪರ್ಸು ಮುಂದ ಇವನ ಕಾಲಾಗ ಗೋಡಾಗೇರಿ ಗುಡ್ಡದೊಳಗ 12 ವರ್ಷ ತಪಸ್ಸರಿ ಮಾಡಿದ್ವಿ. ಹೌದು ಹೌದು. ವೀರದೇವರ ಶಿಷ್ಯನ ಕಾಲಾಗ ಎಷ್ಟು ವರ್ಷ? 12 ವರ್ಷ ತಪಸ್ಸರಿ ಮಾಡಿದ್ವಿ. ಹೌದು. ಯಾಕಪ್ಪ? ಬಾಲಕ್ ಇದ್ದಿ, ಬಾಲಕನಿಗೆ ಏನು ಕೊಡ್ಲಾಕ ಬರುದಿಲ್ಲ. ಈ ಬಾಲಕನ ಸಂಬಂಧ ತಪಸ್ಸರಿ ಮಾಡೋದು ಹೊಳೆ ಮೇನದ. ಏನು ಹೊಳೆ ಮಿತ್ತು? ಮತ್ತ ಇವ ತನ್ನ ಶರೀರ ಅವತಿ ಕುಡ್ಲಿಕ್ಕಂದ್ರೆ ನೀನು ಹೊಡಿಲಕ್ಕ ಬರ್ತಿತ್ತೋ ಇಲ್ಲೋ? ನೀನು ಸಾಮಾನು ಮಾಡ್ಕೋಬೇಕು. ಕುಡಾವು ನೀನೇ ಇದ್ದೀಯಲ್ಲ. ಹೌದು. ಇವ ಅದಕ್ಕೆ ಗರ್ಜಿತ್ತು ನಿನಗೆ ಶಿಷ್ಯನ ಸಾಮಾನುಗಳು. ಯಾಕ್ರಿ? ನಿನ್ನ ಅಂತಿನ ನೀ ತಾಕತ್ತದಲ್ಲ ನಿಂದು. ಅದ ಗುರುವನು ತಾಕತ್ತ ಅದ. ಮತ್ತ ಅವೆಲ್ಲ ನಿನ್ನ ಗುರುವಿನ ಸಾಮಾನು ಬಳಕೆ ಮಾಡ್ಕೋಬೇಕಾಗಿತ್ತು. ಇವನದಿಂದ 12 ವರ್ಷ ಯಾಕೆ ತಪಸ್ಸೇರಿ ಮಾಡ್ತಿ? ಇವನಿಗೆ ಕಂಬಾರ ಕಾಳನ ಕುಲ್ಮಿ ಒಳಗ ಯಾಕಿದು ಮಾಡಗೊಟ್ಟಿ? ಮೊದಲಿನ ಅವತಾರದೊಳಗ ಇನ್ನೊಂದು ಮಾತ ಏನದರಿ? ಸೂರಮದೇವಿ ಭರಮದೇವರ. ಹೌದು. ಇವರಿಗೆ ಲಗ್ನ ಆಗಿ 12 ವರ್ಷ ಮೊದಲ ಮಕ್ಕಳೇ ಇಲ್ಲ. ಇಲ್ಲ ಇಲ್ಲ. ಅಮೃತಬಾಯಿ ತುಕಾಪುರಾಯಿಗೂ ಮಕ್ಕಳಿಲ್ಲ. ಸೂರಮದೇವಿ ಭರಮದೇವರಿಗೆ ಇವರಿಗೂ ಮಕ್ಕಳಿಲ್ಲ. ಹೌದು ಹೌದು. ಯಾರ ಮಕ್ಕಳು? ಗುರು ಇದ್ದ, ಜಗದ್ಗುರು ರೇವಣ ಸಿದ್ಧಿದ್ದ. ಇವ್ರ ಗುರುಗಳು ಎಲ್ಲಾರು ಇದ್ರು. ಹೌದು ಹೌದು. 7 ತೆಲಿ ಗುರು ಸ್ವನಾರಿ ಸಿದ್ಧಿದ್ದ. ಆಲಕ್ರಾಯ, ಪಾಲಕ್ರಾಯ, ಅಣಕ್ರಾಯ, ಚಾಣಕ್ರಾಯ, ಸೈರಿಕ್ ಬಂಬರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪ್ರಾಯ. ಹೌದು ಹೌದು. ಇವ್ರೆಲ್ಲಾರು ಗುರುಗಳು. ಎಷ್ಟು ಮಂದಿ ಇರ್ಲಕ್ಕಾಗಿ ತುಕ್ಕಪ್ರಾಯ ಅಮೃತಬಾಯಿಗೆ ಮಕ್ಕಳಿದ್ದಿತ್ತಲ್ಲ, ಗುರುವಿಗೆ ಯಾಕೆ ಕೇಳಲಿಲ್ಲ? ಗುರುವಿನ ಬಲ್ಲಿ ಗುರು ತಾಕತ್ತದೇನು? ಇಷ್ಟೇ. ಗುರು ಯಾಕೆ ಕೊಡ್ಲಿಲ್ಲ? ನೀ ಹೇಳದ ಮಾತೇ ಇದು. ಹೌದು ಹೌದು. ಅವರಿಗೆ ಫಲ ಸಂತಾನ ಗುರುನೇ ಕೊಡ್ಬೇಕಾಗಿತ್ತು. ಕೊಡ್ಲಕ್ ಬರ್ತದ ಅಂತ ಹೇಳಿ ಯಾಕೆ ಕೊಡ್ಲಕ್ಕ ಬರಲಿಲ್ಲ? ಹೌದು. ಅವರು ಭವಳಾಶಂಕರನ ಭಕ್ತಿ ಮಾಡಿ ಬಿಲ್ಲವಾಡ ಗುಡದಾಗ ಮಾಣಿಕ ಮಣಿದಿಂದ ಮಾಳ ಪುಟ್ಟದ ಜಪಮಣಿಯಿಂದ ಚಕ್ರ 2 ಮಕ್ಕಳು ಹುಟ್ಟಿ ಬಂದು. ಹೌದು ಹೌದು. ಗುರು ಬೇಕಂದಿವಿ. ಗುರುವಿನ ಹಿಂದೆ ಬೆಳಕಾಗ್ತದಂದಿವಿ. ಗುರುನೇ ಕೂಡ ಆನಂದಿದಿ. ಯಾಕೆ ಕೊಡ್ಲಿಲ್ಲ? ಇದು ಒಂದು ಟೆಪ್ಪ ಇಲ್ಲೇ ಇರ್ಲಿ. ಹೌದು. ಇದೇ ಇಂಡಿ ತಾಡು ಕುಂಬ್ಲಾನ್ ಹಟ್ಟಿ ಒಳಗ. ಹೌದು. 700 ಖಿಲ್ಲಾರ 1100 700 ಬ್ಯಾಡ್ರಿ, 1100 ಬ್ಯಾಡ್ರು. 700 ಖಿಲ್ಲಾರ 1100 ಬ್ಯಾಡ್ರು. ಹೌದು. ತುಕಾಪುರಾಯದ ಸಂಗಮನಾಥನ ಮುರಿ ಒಳಗ ಮುತ್ತಿಗೆ ಹಾಕದರು. ಹೌದು ಹೌದು. ಬ್ಯಾಡರು. ಭೀಮಾ ನದಿಗೆ ಖಿಲ್ಲಾರ್ ಬಿಟ್ಟು ಸಂಬಂಧ. ಹೌದು. ಆ ಖಿಲ್ಲಾರಕ್ಕೆ ಮುತ್ತಿಗೆ ಹಾಕುವುದು ಸಂಬಂಧ
360 ಬಾಣ ಬಿಟ್ಟು ತುಕಾಪುರಗೌಡ ಎಲ್ಲ ವಿಷಯವಾದ. ಹೌದು. ಗುರು ಹಿಂದಿರ್ಬೇಕು, ಗುರಿ ಮುಂದಿರ್ಬೇಕಂತ ಹೇಳಿ ಶಾಸ್ತ್ರದ ನಿಯಮದ. ನೀ ಗುರುವಿನ ಪಾಲು ಹಿಡಿದಿದಿ. ಹೌದು. ನೀ ಕುಡಾವಿದ್ದಿ. ಮತ್ತ ನಿನ್ನ 360 ಬಣ್ಣ ಹುಸಿ ಯಾಕೆ ಹೋಗಂಗ ನೀ ಅಟ್ಟೋತನ ಮಕ್ಕೊಂಡಿದ್ಯೋ ಏನು ಎಚ್ಚರಿದ್ದಿ ಗುರು. ನಿನ್ನ ಲಕ್ಷಣ ನಿಂದದ ನಿಂದ 3 ಕಾಲದಲ್ಲಿ ನೀ ಇದ್ದಂಗಿದ್ದಿ. ಹೌದು. ಪರಸು ಹಿಂಗ ಹೇಳ್ಬೇಕು, ಹಣ್ಣು ಬಾಳಿಕೈ ಸುಂದಂಗ ಆಗ್ಬೇಕು. ಪ್ರಶ್ನೆ ಬಹಳಗಳಿಲ್ಲ. ಏನ್ ಮಾಡಿದಿ ಇಲ್ಲಿ ದೈವದವ್ರು ಏನ್ ಇಟ್ಟಾರ ಅದೇ ಮಾತಾಡುದು. ಹೌದು ಹೌದು. ಅದ್ರ ಬಿಟ್ಟು ಹೊರಗೆ ಹೋಗುದಿಲ್ಲ. ಅದರ ಮ್ಯಾಗ ಫೋಕಸ್ ಬಿದ್ರೆ ಬೆಳಕ ಅದ್ರ ವಿಷಯ ಗೊತ್ತಾಗ್ತದ. ಇಲ್ಲಿ ಗೊತ್ತಾಗುದಿಲ್ಲ. ಹೌದು. ಹಂಗ ಜಗತ್ತದೊಳಗೆ ನಮ್ಮದು ಏನು ವಾದದ ಸ್ವಾಮನ ಅವನು ಕೇಳಿದ ಗುರುಂದು ಹೇಳ್ತಾರ. ಅವ್ರು ಏನೇನು ಮಾತಾಡಿದ್ನ ಅಟ್ಟು ಅದು ಅಗ್ದಿ ಸಾಜಿಲು ಅರ್ಥ ಬಿಡಿಸ್ಕೊತ್ಪ. ನಾವು ಮುಂದಿನ ಸಂಧಿ ಗುರುವಿಗೆ ಮಿಕ್ಕದ ಕೆಲಸ ಹೇಳುದು ಬಹಳ ಮುಂದೆ ಹೇಳುದದ. ಈಗ ಹೇಳಂಗಿಲ್ಲ ನಿನಗ. ಗುರುವಿಗೆ ಆಗಿರ್ಬಾರ್ದ ಕೆಲಸ ಅದು ಅಂತ ಕೆಲಸ ಶಿಷ್ಯ ಮಾಡಿ ತೋರಿಸಿರ್ಬೇಕು. ಈಗ ನಿನಗೊಂದು ಮಾತು ಹೇಳುದು ಏನದ? ಶಿಷ್ಯ ಎಂತವದಾನ. ಸೋಮಲಿಂಗನ ಹಂತಿಲಿ ಮೊದಲವ ಕುಡು ಅಂಶದ ಮುತ್ತಾಗ ಆಶೀರ್ವಾದ ಕುಡುಕಿತ್ತ ಮೊದಲ ಅವನ ಹಂತಿಲಿ ಅವ್ ಮಂತ್ರಗಳಿದ್ದು. ಹೌದು. ಯಾವ ಗುರುವಿಗೆ ಗುರು ಶಿಷ್ಯನ ಕಿವ್ಯಾಗ ಊತಾನ ಅವ್ ಮಂತ್ರ ಅವನಲ್ಲಿ ಇದ್ದು ಇಲ್ಲ. ಹೌದು. ಅವು ಸಾಮಾನ್ ಇದ್ದು. ಮತ್ತು ಜಗತ್ತ ಇಲ್ಲಿ ನಮ್ಮ ಈಗ ಸದ್ ಭಾರತ ದೇಶದೊಳಗ ಅಂದಾಜ 140 ಕೋಟಿ ಜನ ಅದ. ಈಗ ಅಂಶದ ಮುತ್ಯ ಮಾಳಪ್ಪ ಮತ್ತು ಅಂಶದ ಮುತ್ಯ ಹುಟ್ಟಿ ಈ ಜಗತ್ತದಲ್ಲಿ ಮೂಲ ಮುಟ್ಟಿ ಹಾಲು ಮತ್ತದ ಸಮಾಜದವರು ಹುಟ್ಟ್ಯಾರ ಮತ್ತು ಸಿದ್ಧಟ್ಟಿನ ಬೆಳೆಸ್ಯಾರ ಅವ್ರಿಬ್ಬರು. ಹೌದು. ಅದಕ್ಕಿಂತ ಮೊದಲು ನಿಮ್ಮ ಇಬ್ಬರು ಹಂತಿನ ಇತ್ತಲ್ಲ ತಾಕತ್ ಮತ್ತು ನಿಮ್ಮ ಇಬ್ಬರದಿಂದ ಎಷ್ಟು ಒಂದ್ 5 ಮಂದಿಗೆ ಎಲ್ಲರೂ ಇಂತ ಹಾಲು ಮತ್ತು ಸಮಾಜದವರಿಗೆ ಉದ್ಧಾರ ಮಾಡಿರಿ ಅಂತ ತೋರಿಸ್ರಿ. ಯಾಕ್ರಿ? ಯಾವ ಭಾಗದಾಗ ಹೋಗಿರಿ? ಎಲ್ಲಿ? ಸ್ವಾಮಾನ ನಿಮ್ ಹಂತಿಲಿ ಮೊದಲಿದ್ದು. ಹೌದು. ನಿಮಗ ಮಾಡುವುದಾಗಿಲ್ಲ. ಇಲ್ಲ. ನಿಮ್ಮ ಹಂತಿಲಿದು ಆಶೀರ್ವಾದ ತಗೊಂಡು ಇಡೀ ಬ್ರಹ್ಮಾಂಡ ಹಾಲು ಮತ್ತ ಕಂಬಳಿ ಕುರಿ ಭಂಡಾರ ಮೂಲಿಗೆ ಹಬ್ಬಿಸ್ಯಾರ ಅವ್ರಿಬ್ರು. ಹೌದು 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 ಹೌದು. ಅದಕ್ಕಿಂತ ಮೊದಲ ಬೀರಪ್ಪನ ಹಂತಿಲಿ ಇದ್ದು, ಈ ಕಡೆ ನಮ್ಮ ಸ್ವಾಮಿಲಿಂಗಪ್ಪನ ಹಂತಿಲಿ ಇದ್ದು ಅದ ಇದ್ದು. ರೇವಣ ಸಿದ್ದನ ಬಲ್ಲಿ ಇದ್ದು ಅದ. ನಿಮ್ಮೆಲ್ಲ ಗುರುಗಳು ಹಂತಿಲಿ ಸ್ವಾಮನ ತೆಪ್ಪಿ ಹೊಡೆದಿಟ್ಕೊಂಡಿಲ್ಲ. ಕೆಲಸ ಏನ್ ಮಾಡಿದ್ರಿ ಒಬ್ಬರದಿಂದ? ನಿಮ್ಮ ಹಂತಿಲಿ ಬಹಳ ದಿನ ಅವರು ಎಲ್ಲ ಅದಾವ್ರಿ ಕರೆ. ನಿಮ್ಮಲ್ಲಿ ಮಂತ್ರವ ಪಿಂತ್ರವ ಜಂತ್ರವ ಎಲ್ಲ ಅವಲ್ಲ. ಏನೇನು ಮಾಡಿರಿ ಅವ್ರಕ್ಕಿಂತ ಮೊದಲ ಹುಟ್ಲ ಇಬ್ಬರಿಗಿಂತ ಮೊದಲ. ಯಾಕ್ರಿ? ಸ್ವಾಮನ ಗುರುವಿನ ಹಂತಿಲಿ ಯಾವ ಏನೇನು ಮಾಡಿರಿ ಅನ್ನೋದು ಹೇಳು. ಅವ್ರು ಹುಟ್ಟಿ ಜಗತ್ತದಾಗ ನೋಡು ಮೂಲಿ ಇವೆಲ್ಲ ಸಿದ್ಧಟಿಗೆ ಅವಂದೇ. ಹೌದು ಹೌದು ಹೌದು. ಹಂಗ ಜಗತ್ತದೊಳಗ ಏನದಪ್ಪ ಅಂತ ಕೇಳಿದ್ರೆ ಶಿಷ್ಯ ಇಲ್ಲಾರದೆ ಯಾವುದು ಹುಲ್ಲು ಕಡ್ಡಿ ಅಡಿಗಾಡಿಲ್ಲ. ಹೌದು ಹೌದು. ಮೂಲಿಗೆ ಹಾಲು ಮತ ಬೆಳೆಸಬೇಕಾದ್ರ ಶಿಷ್ಯರಿಂದ ಬೆಳೆದದ. ಹೌದು. ನಿಂದು ಈ ಅಂಗಳ ಹಸನಾಗ್ಬೇಕಾದ್ರ ಶಿಷ್ಯರಿಂದ ಅಂಗಳ ಹಸನಾಗ್ಯದ. ಗುರುವಿನಿಂದ ಅಂಗಳ ಹಸನಾಗಿಲ್ಲ. ಇಲ್ಲ. ಗುರು ಕಾಡವನ. ಯಾಕ್ರಿ? ನಿನ್ನ ಮಾರಿ ಸ್ವಚ್ಛ ಆಗ್ಬೇಕು, ನಿನ್ನ ಜ್ವಲ ಸ್ವಚ್ಛ ಆಗ್ಬೇಕು, ನಿನ್ನ ಕಣ್ಣನ ಪಿಚ್ಚು ತೆಗಿಬೇಕಾದ್ರೆ ಇದಕ್ಕೆ ಶಿಷ್ಯ ಬೇಕು. ಶಿಷ್ಯ ಬೇಕು. ಈ ಅಂಗಳ ಹುಡುಗರಾಗಬೇಕಾದ್ರೆ ಇಲ್ಲಿ ಎಲ್ಲ ಸಾವಿರ ಗಟ್ಟಲೆ ಜನ ಅಂಗಳ ಹುಡುಕ್ತದ. ಎಲ್ಲ ಮಾಡಿದವರು ಶಿಷ್ಯರದಾರ. ಎಲ್ಲ ಹಸನ ಮಾಡಿ ಇಟ್ಟ ಬಳಕ ನಿನ್ನ ಭವಳಿ ಸುಂದರ ಕಾಣುತ್ತದ. ಇಲ್ಲ ನಂದ ನಾನೇ ಮಾಡ್ಕೊಂಡಿದಂದ್ರೆ ಯಾವ ಜಾಗದಾಗ ನನ್ನ ಶಿಷ್ಯರಿಲ್ಲಾರ್ದೆ ಮಾಡುದು ಒಂದು ಜಾಗ ತೋರಿಸು. ನೀವ್ ಯಾರು ಇದ್ದಿತ್ತಿಲ್ಲ, ನಂದನ ಹಸನ ಮಾಡ್ಕೊಂಡಿದ್ದ ತೋರಿಸು. ಯಾಕ್ರಿ? ನಮ್ಮ ಅಭ್ಯರ್ಥಿ ಇಲ್ಲ. ಅದಕ್ಕೆ ನಮ್ಮ ವಾದ ಏನದ? ಇಂದ ಶಿಷ್ಯರವೇ ಶ್ರೇಷ್ಠ. ಹೌದು. ನೀ ಏನದಪ್ಪ ಲಾಭದೊಳಗೆ ಹೋಗಬೇಡ. ಗುರು ಏನದ ಅರೆ ಬೇಕಲ್ಲ. ಗುರು ಕಾಡವದಾನ. ಶಿಷ್ಯ ಮಾತ್ರ ಗೆದವದಾನ. ಹೌದು ಹೌದು ಹೌದು. ಒಂದು ಮಾತು ಹೇಳ್ತಾ ಹೆಂಗ ನೀವು ಲೋಭಕ್ಕಾಗಿ ಬಿದ್ದರೆ ಮನುಷ್ಯ ಫಾಸಿಗೆ ಹಂಗ ಬೀಳ್ತದ. ಲೋಭ ಅಂದ್ರೆ ಆಶಾಕ ಬಿತ್ತಂದ್ರ ಫಾಸಿ ಬೀಳ್ತದ. ಹಂಗ ಜಗತ್ತದೊಳಗ ಗುರುನೇ ಶ್ರೇಷ್ಠ ಅಂತ ಹೇಳಿಕೆಸಿನ ಹಿಡಿದಿವಿ. ಫಾಸಿ ಬೀಳ್ಬೇಡದ್ರಾಗ. ಹೌದು ಹೌದು. ಹಾಸಿ ಹಂಗ ಸುಮ್ಮ ಒಂದು ಸಣ್ಣ ಒಂದು ಹುಡುಗಾಟಿಗೆ 1 ಮಿನಿಟ್ ಒಂದು ಮಾತು ಹೇಳ್ತಾ, ರೈಲ್ವೆದಾಗ ಒಬ್ಬಾಕಿ ಹೆಣ್ಮಗಳು ಇಳಿಯತ್ತ. ಹೆಣ್ಮಗಳು ಹೆಣ್ಮಗಳು ಕೊಳ ತುಂಬಾ ಬಂಗಾರ ಒಂದು ಪಿತಾಂಬರಿ 10,000 ಪಿತಾಂಬರಿ ತಗೊಂಡಾಳ. ರೈಲ್ವೆದಾಗ ಏರ್ಯಾಳ ಹೊಸ ಸುಟ್ಕೇಸ್ ತಗೊಂಡು ರೈಲ್ವೆದಾಗ ಏರ್ಯಾಳ. ರೈಲ್ವೆದಾಗ ಕೂತಾಳ.
ರಾಯಬಾಗ್ ಅಂತ ರೈಲ್ವೆ ಸ್ಟೇಷನ್ ಬಂತು. ಹೌದು. ಆ ಸ್ಟೇಷನ್ ಬರೋಣ ಆ ಸುಟ್ ಕೇಸ್ ಅಲ್ಲೇ ಇಳಿದು ಕೆಳಗಿಳ್ದ. ಅಲ್ಲೇ ಬಿಟ್ಟು ಅಲ್ಲಿ ಒಂದು 10-15 ಮಿನಿಟ್ ಗಾಡಿ ಕ್ರಾಸ್ ಆಗುದ ಲೇಟ್ ಆಗ್ಯದ. ಹೌದು ಹೌದು. ಆ ಡೆಬ್ಬಿ ಒಳಗೆ ಏನ್ ಕೂತಾರ ನೋಡ್ರಿ, 4-5 ಮಂದಿ, ಒಂದು 4 ಮಂದಿ ನೆದರಿಟ್ಟಾರ ಹೆಣ್ಮಗಳಿಗೆ. ಗಾಡಿ ಸೀಟಿ ಹೊಡೆದದ, ಹೆಣ್ಮಗಳು ಕೆಳಗಿಳದಾಳ. ಆ ಕಡೆ ಕೈ ಮಾಡ್ತಾಳ. ಒಳಗ 10 ತೊಲಿ ಬಂಗಾರದ ದೊಡ್ಡ ಹೊಸ ಸುಟ್ ಕೇಸ್ ಒಳಗ್ ಬಿಟ್ಟಾಳ, ಕೆಳಗಿಡ್ದು ಬಿಟ್ಟಾಳ. ಗಾಡಿ ಸೀಟಿ ಹೊಡೆದು ಗಾಡಿ ಬಿಟ್ಬಿಟ್ಟು ಇವರು ಅದೇ ಜಾಗಕ್ಕೆ ಮಗ್ಗಲ್ ಕೂತವ್ರು. ಹೆಣ್ಮಗಳು ಹಾದಳು, ತಳಗಿಳಿದಳು, ಹೊಸ ಪೇಟೆ ಇಲ್ಲೇ ಬಿಟ್ಟಳು ಸುಟ್ ಕೇಸ್ ಅಂದ್. ಅವ್ರು ಯಾರು ಮಾಡಿದ್ರು, ಗಾಡಿ ಸೀಟಿ ಹೊಡಿತು. ಹೋಯ್ತು, ಹೆಣ್ಮಗಳು ನಿಂತ ಹೇಳಿ ಒಬ್ಬರು 4 ಮಂದಿ ಕೂತಿರಲ್ಲ ಮಗ್ಗಲ್ಕ. ಒಬ್ಬ ಏನ್ ಮಾಡ್ದ, ಅವ ಇದ್ದಾತ ಸರ್ದ್ ಹಿಂಗ ಆ ಪೇಟೆ ಮ್ಯಾಗ ಹಿಂಗ ಕೈ ಇಟ್ಟವ ಆ ಸುಟ್ ಕೇಸ್ ಮ್ಯಾಗ. ಅವ ಮಗ್ಗಲ್ಕಿ ನಾವ್ ಏನ್ ಮಾಡ್ದ, ನೀ ಯಾಕೆ ಇಡ್ತೀನಿ ನಂದದವ ಈ ಕಡೆ ಕೈ ಇಟ್ಟವ. ಅವ್ರು ತಿಳಿದಾರ ಮಹಾರಾಜ, ವಸ್ತ ಮೈ ಮೇಲೆ ಇಟ್ಟದ, ಸುಟ್ ಕೇಸ್ದಾಗ ಎತ್ತದ ಹಿಂಗ್ ತಿಳಿದಾರ ಅವ್ರು. ನೋಡ್ರಿ ಕೈ ಕೊಡೋರಿಬ್ರು, ನಿಮ್ ಕೈದು ತಿಳಿಸ್ತೀನಿ ನೋಡ್ರಿ. ಯಾಕ್ರಿ ಹೇಗೆ? ಮತ್ತೊಬ್ಬ ಬಂದ ಕೈ ಹಿಂಗ್ ಹಿಡ್ದವ, ಈಚೆ ಕಡೆ ಅವನು ಕೈ ಹಿಡ್ದ. 4 ಮಂದಿಗೆ ನಂದದ ನಂದದ ನಂದ 10 ಜಗಳ 4 ಮಂದಿಗೆ. ನಂದು ನಿಂದು ನಂದು ನಿಂದು ನಂದದ. ಇದು ನನ್ನ ಹ್ಯಾಂಡ್ ತೆಳಕಿ ಹೋದಕ್ಕಿ ಅಕ್ಕಿ ಬಿಟ್ಟು ಹಿಡ್ದಾಳ, ರೈಲ್ವೆ ಸಿಟಿ ಹೊಡೆದ ನಂದ ತೋಬತ್ತಾನ. ನಮ್ಮ ತಂಗ್ಯಾಳ ಹೊಳಸಲಕ್ ಹೊಂತಿದ, ಅಕ್ಕಿ ತೆಳಗಿಳ್ದದ, ರೈಲ್ವೆ ಸಿಟಿ ಹೊಡೆದ ಒಬ್ಬ. ಹೌದ ಒಬ್ಬತ್ತಾನ. ನಮ್ಮ ಊರಾಕಿನಿ ಹಾಳ, ತೆಳಗಿಳ್ದಾಳ, ಸಿಟಿ ಹೊಡೆದ ಗಾಡಿ ಹೋಗ್ಯಾಳ, ನಮ್ಮ ಊರನ್ನ ಹಾಕಿದ. ಎಲ್ಲಾರು ಸುಳ್ಳೆ ನಡೆಸ್ಯಾರ. ಎಲ್ಲ ಸುಳ್ಳೆ. ನಂದು ನಿಂದತ್ತು ಜಗಳ ನಡೀತು. ಆ ರೈಲ್ವೆದಾಗ ಒಬ್ಬ ಪೊಲೀಸರು ನೇಮಿಸಿರ್ತದ ಗೋರ್ಮೆಂಟ್. ಏನಾರ ರೈಲ್ವೆ ಒಳಗ ದಂಗಾಲ ತುಡುಗ ಆಗ್ಬಾರ್ದು ಅಂತ ಹೇಳಿ 1-2 ಪೊಲೀಸರಿಗೆ ನೇಮಿಸಿರ್ತಾರ. ಹೌದು ಹೌದು. ಆ ಪೊಲೀಸರು ಎಲ್ಲ ಚೆಕ್ ಮಾಡ್ಕೊತ ಡೆಬ್ಬಿಗೆ ಹೋಗ್ತಾರ. ಆ ಸುಟ್ಕೋಸ್ ಕಾಲಾಗ ಜಗಳ ನಡೆದಿತ್ರಿ. ಇವ್ರು 4 ಮಂದಿದು. 4 ಮಂದಿದು. ಒಂದ್ ನಂದು ನಿಂದು ನಂದು ನಿಂದು ಹಿಂಗತ್ತಾರಿ. ಪೊಲೀಸರು ಬಂದ್ರೆ, ಮಕ್ಕಳ ಯಾಕೆ ಜಗಳ ಆಡ್ತೀರ? ಇಲ್ರಿ ಸಾಹೇಬ್ರ, ನಮ್ಮ ಅಕ್ಕ ನಾ ಕಳಸಲಕ್ ಹೊಂಟಿನ್ರಿ, ಕೆಳಗ್ ಇಳ್ದಾಡ್ರಿ, ನಾ ಸುಟ್ ಕೇಸ್ ಬಿಟ್ಟು ಇವ್ರು 3-4 ಮಂದಿ ಬಂದ್ ನಂದ್ ಹತ್ತಾರ್ರಿ, ನಮ್ಮ ಅಕ್ಕ ಇಳ್ದಾಡ್ರಿ ನಂದದ್ರಿ ಅಂದವ. ಹೌದೌದು. ಅವ್ರ ಅಕ್ಕಂದ ಬಿಡ್ರಿ ಅಲ್ಲ ಅಂದವ್. ಅವ್ರ ಅಕ್ಕಂದ ಎಲ್ಲಿ ಬರ್ತದ್ರಿ, ನನ್ನ ಹ್ಯಾಂಡ್ ತಳಗ್ ಇಳ್ದಾಡ್ರಿ ಮತ್ತ ಸೀಟಿ ಹೊಡೆದ್ರಿ ನಂದವ. ಹೌದು ಹೌದು. ಇವ ಅಂದ, ಅವ್ರು ಎಲ್ಲಿ ಬರ್ತಾರ್ರಿ, ನಮ್ಮ ನೆರಿ ಹಳ್ಳಿ ಅವರು ನನಗ್ ಹೇಳಿ ಚಾ ಕುಡ್ಲಕ್ ಇಳ್ದಾರ್ರಿ, ಅವ್ರು ನನಗ್ ಹೇಳೇ ಹೋಗ್ಯಾರ್ರಿ, ಸೀಟಿ ಹೊಡೆದ್ರಿ ಒಪ್ಪತ್ತ. ಎಲ್ಲಾರು ಸುಳ್ಳೆ. ಎಲ್ಲ ಒಂದಕ್ಕೊಂದು ಗೋತ್ರೇ ಇಲ್ಲ. ಅವಾಗ ಪೊಲೀಸರು ಅಂದ್ರು, ಅದು ಎಲ್ಲ ಬಿಡ್ರಿ ಅಂದ್ರು. ನೀನ್ ಹೇಳ್ತಾಳಿಲ್ಲ, ನಿನ್ನ ಕೀಲಿ ಕೊಡು ಮಗನ, ಈ ಸೂಟ್ ಕೇಸ್ ಅದ ನಾವು ಕೀಲಿ ಅಲ್ಲ, ಚಾವಿ ಅದ ಎಲ್ಲ ಕೊಡು ನಾವು. ನಿಮ್ಮದೇ ಸೂಟ್ ಕೇಸ್ ಇದ್ರೆ ಚಾವಿ ನಿಮ್ಮ ಅಂತೀರಿ. ಅವಂದ ಅಕ್ಕಿನಂತಿಲ್ಲ ತಗೊಂಡು ಇಳ್ದಾಡ್ರಿ, ಅಕ್ಕಿನಂತಿಲ್ ತಗೊಂಡಿ, ಅದನ್ನು ಸುಳ್ಳೆ. ಹೌದೌದು. ಅದು ಬಿಡ್ರಿ, ನಿಮ್ಮದೇ ಸೂಟ್ ಕೇಸ್ ಆದ ಅಂದ್ರೆ ಅದ್ರಾಗ ಸಾಮಾನ್ಯ ಆನೆ ನಾವು ಹೇಳ್ರಿ ಮಕ್ಕಳ ಮುರಿದು ನೋಡ್ತೇವ್, ಕರೆ ಹೇಳ್ರಿ. ಹೌದು ಹೌದು. ಏನವ ಒಬ್ಬ ಅಂದ, ನಮ್ 10,000 ರೂಪಾಯಿ ಅವ್ರಿ, ಮತ್ತ ಅಕ್ಕಿನ ಸೀರಿ ನನ್ನ ಪ್ಯಾಂಟ್ ಅವ್ರಿ ಒಬ್ಬ ಸರಿ ಅಂತ. ಸರಿ ಬಾ, ನೀ ಹೇಳೋ 50,000 ರೂಪಾಯಿ ಅವ್ರಿ, 2 ತೊಲಿ ಬಂಗಾರ ಅದ್ರಿ, ಮೊಬೈಲ್ ಅದ, ಒಂದು ಮೊಬೈಲ್ ಅದ್ರಿ. ಹೌದು ಹೌದು. ನೀ ಸರಿ ಅಂದ್ರು ಪೊಲೀಸರು. ನೀನ್ ಅವನಿಗೆ ಕರೆದ್ರು, ಏನಿಲ್ರಿ 20,000 ರೂಪಾಯಿ ಅವ್ರಿ, 3 ತೊಲಿ ಬಂಗಾರ ಅದ್ರಿ, ಮತ್ತ ಅಕ್ಕಿನ ನಮ್ಮ ಉಟ್ಕೊಳ್ಳು ಅರಿವೆ ಅವ್ರಿ. ಹೌದು ಹೌದು ಹೌದು. ಎಲ್ಲಾರು ಸುಳ್ಳೆ ಹೇಳುಣಿಕೆ ಹಿಂದು. ಅವಾಗ ಅಂದ್ರೆ ಪೊಲೀಸರು, ಸರಿ ಮಕ್ಕಳ, ಈ ಸುಟ್ ಕೇಸ್ ಒಡೆದು ನೋಡ್ತೇವ್ ನಾವು, ಯಾರ ಮಾತು ಖರೆ ಆಗ್ತದ ಅವ್ರಿಗೆ ಒಪ್ಪಿಸ್ತೇವ ಅಂದ್ರು. ಹೌದು 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 ಅಂತ ಹೇಳಿ ಬೆತ್ತಿನ ಸುಟ್ ಕೇಸ್ ಹೊಡೆದ್ರಿ. ಸುಟ್ ಕೇಸ್ ಒಡೆದ್ ತೆಗದ್ರು. ಯಾನ್ ಹೊಡ್ಬೇಕ್ರಿ, 3 ತಿಂಗಳು ಸತ್ತದ ಕೂಸು ಹೊಡ್ತೀರಿ. ಅದ್ರಾಗ ಕೂಸ 3 ತಿಂಗಳು ಸತ್ತದ ಕೂಸು ಅರ್ಬ್ಯಾಗ ಸುತ್ತಿ ಒಳಗ್ ಹಾಕಿ ಕೇಸಿನ ಹೆಣ್ಮಗಳು ಆ ಸುಟ್ ಕೇಸ್ ಇಟ್ಟಿಗೆ ಇಳ್ದಾಡ್ರಿ. ಕಡೆ ಅಂದಾಳಕಿ ಆಕಿ ಎಲ್ಲಿ ಯಾರು ಬಾಂಜಗಾಡಿ ಮಾಡಿ ಹಡ್ದಾಳ ಯಾರಿಗೂ ಯಾರ ಮರಿ ಹೋಗ್ಲಿ ಅಂತ ಹೇಳಿ ಸುಟ್ ಕೇಸ್ದಾಗ ಹಾಕಿ ರೈಲ್ವೆದಾಗ ಇಟ್ಟು ಇಳ್ದಾಡ್ರಿ. ಪ್ಲಾನ್ ಚಲೋ ಮಾಡಾಳಕಿ ಅನೆಯಲ್ಲಿ. ಇವು 4 ಎಲ್ಲ ಕೂಡಿ ಜಗಳಾಡತ್ತಾವ. ಪೊಲೀಸರಂದ್ರತ್ತ ಶಿಶು ಹತ್ಯೆ ಮಾಡಿ ಮಕ್ಕಳೇ 4 ಮಂದಿ ಕೂಡಿ ಒಂದು ಕೂಸಿನ ಜೀವ ಹೊಡೆದು ಈ ಸುಟ್ ಕೇಸ್ದಾಗ ಹಾಕೊಂಡು ಈ ರೈಲ್ವೆದಾಗ ಹಿಂಗ ನಾಟಕ ನಡೆಸಿರಿ ಮಕ್ಕಳ ಅಂತ ಹೇಳಿ 4 ಮಂದಿಗೆ ಬೆತ್ತಿನ ಕುಂಡಿ ಮ್ಯಾಗ 4 ಲಗಾಸಿದ್ರು. ಕೈ ದರ್ಗಾಕ್ ಹಾಕಿ ಬಿಟ್ರಿ. ಹೋಗತ್ತೀರಿ ದರ್ಗಾ ಜೇಲ್ದಾಗ್ರಿ, ಬುರ್ಗಾ ತೆಗಿಯೋ ಕಾಲಾಗ. ಹೌದು ಹೌದು ಹೌದು. ನಿಮಗೆ ಕೇಳ್ತಾ, ಇದು ಅವ್ರಿಗಲ್ಲ, ಇದು
ಇದು ನಮಗೂ ಅಮ್ಮ ಬರ್ತದ, ನಿಮಗೂ ಹೇಳಕತ್ತಿದ. ಯಾರ ಬಿದ್ದಿತ್ತಂದ್ರ ಕೈ ಹಚ್ಚಬ್ಯಾಡ್ರಿ, ತಗೋಬ್ಯಾಡ್ರಿ. ಬೇರಿಕೆ ಅದದು. ಯಾಕ ಆಶಾ ಮಾಡ್ತಂದ್ರ ನಿನಗ ಬಂಧನ ಕೊಯ್ತದ, ಲೋಭ ಮಾಡಿಸ್ತದ. ಹಿಂಗ ಇದು ಲೋಭ ಏನ್ ಮಾಡಿಸ್ತದ, ಇದ್ರ ಮ್ಯಾಗ ಆಶಾ ಮಾಡ್ತಂದ್ರ ಏನ್ ಮಾಡ್ತು, 4 ಮಂದಿಗೆ ಜೇಲ್ ಏನತ್ತು, ಸಜಾ ಆಗಿಬಿಡ್ತು. ಹೌದು ಹೌದು ಹಂಗ ಎದಕ್ಕೆ ಲೋಭ ಮಾಡ್ಬೇಕನ್ನೋದು ಮನುಷ್ಯನಲ್ಲಿ ಮೊದಲ ಜ್ಞಾನ ಬೇಕು. ಹೌದು. ಅಂದ ಬಳಕ ಅದು ತಿಳಿತದ. ಅದು ತಿಳ್ಕೊಳಕ್ಕೆ ಶಿಷ್ಯನ ಪಾರ್ಟಿ ಹಿಡಿದದ. ಹೌದು ಹೌದು. ನೀ ಗುರುವಿನ ಪಾಲು ಹಿಡಿದಿದಿ. ಹಿಂಗ ಹೇಳು, ಪರ್ಸು ಶಿಷ್ಯ ಕೇಳವದಾನ, ಗುರು ಅದರ ಉತ್ತರ ಹೇಳವದಾನ. ಶಾಸ್ತ್ರ ಹಿಂಗದ, ಶಿಷ್ಯ ಕಮ್ಮ ಗುರು ಹೆಚ್ಚ, ಗುರು ಹೆಚ್ಚ ಶಿಷ್ಯ ಕಮ್ಮ, ಹಿಂಗಿಲ್ಲವಾದ. ಇಲ್ಲಿ ಹಂಗದ, ಗುರು ಶಿಷ್ಯನ ವಾದ ಇದು ಸಂವಾದದ. ಶಿಷ್ಯಗೆ ಎಲ್ಲಿ ತಪ್ಪುತ್ತದ ಅದು ಪ್ರಶ್ನೆ ಮಾಡ್ತಾನ, ಅದಕ್ಕೆ ಗುರು ಉತ್ತರ ಹೇಳ್ತಾನ. ಅಂಗಳ ಸ್ವಚ್ಛ ಮಾಡ್ಕೊಂಡು ಕೇಳೋದ್ರಿಂದ ತಪ್ಪುತ್ತಾನ ಶಿಷ್ಯ. ತಪ್ಪುದು ನನಗೆ 100 ಬಂದ್ರು ಶಿಷ್ಯ ಇದ್ರು ನನಗೆ ನಡೀತದ. ನಿನಗ ಒಂದೇ ಇಂತ ಬಿಳಿ ಧೋತ್ರ ಮ್ಯಾಗ ಒಂದ್ ನವಣಿ ಕಾಲಟ್ಟು ಕರಿ ಡಾಗ್ ಬಿದ್ದಿತ್ತಂದ್ರೆ ಇಡೀ ಧೋತ್ರದಾಗ ಎದ್ದು ಬೀಳ್ತದ, ಅದು ಒಂದೇ ಡಾಗ್. ಹೌದು ಹೌದು. ಹಂಗ ಗುರು ಎಲ್ಲಿ ಕೊಂಚಿ ಹಚ್ಕೊಳಾರ್ದೆ 5 ಗಂಟೆವರೆಗೆ ನಾ ಯಾನ್ ಕೇಳ್ತೀನೋ, ನಾ ಏನ್ ಹೇಳ್ತೀನೋ ಅದು ಎಲ್ಲ ಸ್ವಚ್ಛ ಮಾಡ್ಕೊತು, ಸ್ವಚ್ಛ ಮಾಡ್ಕೊತು, ಸ್ವಚ್ಛ ಮಾಡ್ಕೊತು. ಈ ಕುತ್ತು ಮಂದಿ ಬಾಯಿ ಒಳಗ ಅಮೃತ ಹಾಕೋತಿರು. ಹೌದು ಹೌದು. ಮತ್ತ ಅದೇನಿಲ್ರಿ ಸುಮ್ಮನೆ ನೋಡಿ ಹಿಡಿದಿನ್ರಿ ಅಂತ ಹೇಳಿ ಎಲ್ಲರೇ ಗಬಾಳ ಹೋಗ್ಕೊತ್ ಹೋದೆ ಅಂದ್ರೆ ಅದು ನಿನಗ ಬಿಟ್ಟು ಕೊಟ್ಟುದು, ನಮಗೇನಿಲ್ಲ. ಇಲ್ಲ ಇಲ್ಲ. ಹೌದು. ಅದಕ್ಕೆ ಇರ್ಲಿ ಬಾಳ ಮಾತಾಡಲಾರ್ದೆ. ಯಾವ ನನ್ನ ಯೋಗಿನ ನಮ್ಮ ಸಿದ್ಧ. ಹೌದು. 3 ಮುಂಗಡಿ ಮುಮ್ಮೆತ್ತ ಮ್ಯಾಗ. ಹೌದು. ತೇರವಾಡ ಮಂಗರಾಯ ಕರಣಿ ಮಲಕಾರ ಸಿದ್ಧ. ಹಾತ ಮುಂದಿನ ಸಂದಿ. ಅದಕ್ಕ ತೇರವಾಡ ಮಂಗರಾಯ ಹೌದು. ಮುತ್ಯ ಕಂಬಳಿ ಕೊಟ್ಟ ಮಂಗರಾಯ. ಹೌದು. ಕಂಬಳಿ ಕೊಟ್ಟ, ಕಂಬಳಿ ತಗೊಂಡು ಹೊಂಟ. ಹೌದು ಸಿದ್ಧ ಬರ್ತಾನ. ಹೌದು. ಕಂಬಳಿ ಯಾರಿಗೆ ಕೊಟ್ಟಿ ಅಂತ ಹೇಳಿ ಗುಡ್ಡನ ಮ್ಯಾಗ ಅಪ್ಪ ಕೇಳ್ತಾನ. ಹೌದು. ಎಲ್ಲಿ ಅದ ಕಂಬಳಿ ಅಂದ್ರೆ ಮಂಗರಾಯ ಒಯ್ದಾನ. ಮಂಗರಾಯ ಒಯ್ದಾನ ಅಂದ್ರೆ ನಾ ತಂದೆ ತೀರ್ತೀನಿ ಅಂತ ಹೇಳಿ ಇವ ಏಳಿಗೆ ನಿನ್ನ ಕುದುರೆ ಮ್ಯಾಲ ಜಿಗದ ಕುತ್ತು ಗುಡ್ಡದ ಮ್ಯಾಗಿನ ಕುದುರೆ ಜಿಗಸದ. ಹೌದು. ಅವಾಗ ಹೇಳ್ತಾನ ಅಪ್ಪ ನಾ ಕೊಟ್ಟಿನ ಕಂಬಳಿ ತರಬೇಡಂತಾನ. ಹೌದು. ನಾ ತಂದೆ ತೀರ್ತೀನಿ ಅಂತ ಹೇಳಿ ಅಪ್ಪನ ಮಾತು ಮೀರಿ ಏಳಿಗೆ ನಿನ್ನ ತೇಜಿ ಮ್ಯಾಲ ಕುತ್ತು ಗುಡ್ಡದ ಮ್ಯಾಗಿನ ತೇಜಿ ಜಿಗಿಸ್ಯಾನ. ಮಂಗರಾಯ ಸಿದ್ಧ ಮೇದ ನಾಡಕ ಬರ್ತಾನ ಕಂಬಳಿ ತಗೊಂಡು. ಹೌದು. ಆ ಕಂಬಳಿ ನ್ಯಾಯ ಶಾಬಿತ್ ಎಲ್ಲಿ ಆಗ್ತದ, ನಿಮ್ಮ ಭಾಗದೊಳಗೆ ಆಗ್ತದ. ಎಲ್ಲಿ ಸದಲಗ ಅನಂತ. ಅದು ಆ ಸಂದರ್ಭ ಹೆಂಗ ಬರ್ತದ ಹಂಗ ಹೇಳ್ಕೊತ ಹೋಗುದದ. ಯಾವ ರೀತಿಯಿಂದ ಮಂಗರಾಯ ಸಿದ್ಧ ಮೇದ ನಾಡಕ ಕಂಬಳಿ ತಂದ. ಹೇಗೆ ಹೋಗ್ತಾರ ಸದಲಗಾದಲ್ಲಿ ನ್ಯಾಯ ಹೆಂಗೈತದು, ಹೇಗೆ ಆಗ್ತದ ಅನ್ನೋದೊಂದು 4 ನುಡಿ ಹಾಡು ಹೇಳುದು. ಹೇಳಿ ಹೇಳಿ.